ಸ್ನೇಹಿತರೆ, ಈ ವಿಡಿಯೋದಲ್ಲಿ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರುವ 5696 ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂದ್ರೆ ಶಾರ್ಟ್ ಆಗಿ LP ಅಂತ ಏನ್ ಕರಿತೀವಿ, ಈ ಒಂದು ಹುದ್ದೆಗಳ ಕುರಿತು ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಈ ಹುದ್ದೆಗಳಿಗೆ ITI ಡಿಪ್ಲೊಮಾ ಹಾಗೂ ಡಿಗ್ರಿ ಮುಗಿಸಿರೋರು ಅಪ್ಲೈ ಮಾಡಬಹುದು. ಸೊ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತೀನಿ. ಸೊ ಅಫಿಷಿಯಲ್ ವೆಬ್ಸೈಟ್ ನಲ್ಲಿ ಕಂಪ್ಲೀಟ್ ನೋಟಿಫಿಕೇಶನ್ ಪಬ್ಲಿಷ್ ಮಾಡಿದ್ದಾರೆ. ಸೊ ಇಲ್ಲಿ CEN ನಂಬರ್ ಅಂದ್ರೆ ಸೆಂಟ್ರಲೈಸ್ಡ್ ಎಂಪ್ಲಾಯ್ಮೆಂಟ್ ನೋಟಿಸ್ ಅಂತ. ಸೊ CEN ನಂಬರ್ ಬಂದ್ಬಿಟ್ಟು 1/2024. ಸೊ ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್ ಓಪನಿಂಗ್ ಡೇಟ್ ಆಫ್ ಅಪ್ಲಿಕೇಶನ್ ಬಂದ್ಬಿಟ್ಟು 20 ಜನವರಿ 2024 ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ನೀವು ಅಪ್ಲೈ ಮಾಡಬಹುದು. ಸೊ ಕ್ಲೋಸಿಂಗ್ ಡೇಟ್ ಬಂದ್ಬಿಟ್ಟು 19 ಫೆಬ್ರವರಿ 2024 ಆಗಿರುತ್ತೆ. ಸೊ ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನ ಕರೆಕ್ಷನ್ ಮಾಡೋದಕ್ಕೆ ಡೇಟ್ಸ್ ನ ಕೂಡ ಕೊಟ್ಟಿದ್ದಾರೆ. ಅದು 20 ಫೆಬ್ರವರಿ 2024ರಿಂದ 29 ಫೆಬ್ರವರಿ 2024 ವರೆಗೆ ಇರುತ್ತೆ. ಸೊ ಹುದ್ದೆ ಹೆಸರು ಅಸಿಸ್ಟೆಂಟ್ ಲೋಕೋ ಪೈಲಟ್ ಅಂತ. ಪೇ ಲೆವೆಲ್ ಇನ್ 7th CPC ಲೆವೆಲ್ 2 ಇರುತ್ತೆ. ಅಂದ್ರೆ 19,900 ಇನಿಷಿಯಲ್ ಸ್ಯಾಲರಿ ಇರುತ್ತೆ. ಮೆಡಿಕಲ್ ಸ್ಟ್ಯಾಂಡರ್ಡ್ A1 ಇರಬೇಕು. ಏಜ್ ಆಸ್ ಆನ್ 1 ಜುಲೈ 2024ಗೆ 18ರಿಂದ 30 ವರ್ಷದೊಳಗಿರಬೇಕು. ಸೊ ಟೋಟಲ್ ವೇಕೆನ್ಸೀಸ್ ಬಂದ್ಬಿಟ್ಟು ಎಲ್ಲ RRB ಕೂಡಿ ಒಟ್ಟು 5696 ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಬಿದ್ದಿದೆ. ಸೊ ಈ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ವಿಷನ್ ಸ್ಟ್ಯಾಂಡರ್ಡ್ಸ್ ಇರಲೇಬೇಕು. ಏಜ್ ಲಿಮಿಟ್ ಆಸ್ ಆನ್ 1/7/2024ಗೆ 18ರಿಂದ 30 ವರ್ಷ ಆಗಿರಬೇಕು. ಏಜ್ ರಿಲ್ಯಾಕ್ಸೇಷನ್ ಕ್ಯಾಟಗರಿ ವೈಸ್ ನೀವು ನೋಡ್ಕೊಳ್ಬಹುದು ಸ್ನೇಹಿತರೆ. ಸೊ SC ST ಅಭ್ಯರ್ಥಿಗಳಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದೆ. ಹಾಗೆ OBC ಅಭ್ಯರ್ಥಿಗಳಿಗೆ 3 ವರ್ಷ ಇರುತ್ತೆ. ಸೊ ರಿಮೈನಿಂಗ್ ಕ್ಯಾಂಡಿಡೇಟ್ಸ್ ನೀವು PDF ನಲ್ಲಿ ನೋಡಬಹುದು ಸ್ನೇಹಿತರೆ. ಇಸೆನ್ಷಿಯಲ್ ಕ್ವಾಲಿಫಿಕೇಶನ್. ಸೊ ವಿದ್ಯಾರ್ಥಿ ಏನಿರಬೇಕು ಅಂದ್ರೆ ಯಾರೆಲ್ಲ ITI ಮಾಡಿದಿರೋ ಅವರೆಲ್ಲರೂ ಅರ್ಜಿನ ಸಲ್ಲಿಸಬಹುದು. ಅಂದ್ರೆ ITI ಇನ್ ಟ್ರೇಡ್ಸ್ ಆಫ್ ಫಿಟ್ಟರ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್ ಆಗಿರ್ಬೋದು, ಹೀಗೆ ಸ್ಕ್ರೀನ್ ನಲ್ಲಿ ಕಾಣ್ತಿರೋ ಈ ಎಲ್ಲಾ ಟ್ರೇಡ್ಸ್ ಗಳಲ್ಲಿ ಅಭ್ಯರ್ಥಿಗಳು ITI ಮುಗಿಸಿರೋರು ಅಪ್ಲೈ ಮಾಡಬಹುದು ಸ್ನೇಹಿತರೆ. ಅದಲ್ಲದೆ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್, ಮೆಕ್ಯಾನಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಟ್ರೇಡ್ಗಳಲ್ಲಿ ಓದಿರೋ ಡಿಪ್ಲೊಮಾ ಅಭ್ಯರ್ಥಿಗಳು ಕೂಡ ಅಪ್ಲೈ ಮಾಡಬಹುದು. ಸೊ ನೆಕ್ಸ್ಟ್ ಎಕ್ಸಾಮಿನೇಷನ್ ಫೀಸ್ ಬಂದ್ಬಿಟ್ಟು ಫಾರ್ ಕ್ಯಾಂಡಿಡೇಟ್ಸ್ ಹೂ ಬಿಲಾಂಗ್ ಟು SC ST ಎಕ್ಸ್ ಸರ್ವಿಸ್ ಮೆನ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಅಂಡ್ ಮೈನಾರಿಟೀಸ್ ಆರ್ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್, ಈ ಒಂದು ಕ್ಯಾಟಗರಿಗೆ ಬರೋ ಅಭ್ಯರ್ಥಿಗಳು ಅಪ್ಲಿಕೇಶನ್ ಫೀಸ್ 250 ರೂಪೀಸ್ ಆಗಿರುತ್ತೆ. ಇದನ್ನ ಬಿಟ್ಟು ರಿಮೈನಿಂಗ್ ಎಲ್ಲಾ ಕ್ಯಾಂಡಿಡೇಟ್ಸ್ ಏನಿದ್ದಾರೆ OBC ಆಗಿರ್ಬೋದು, ಜನರಲ್ ಆಗಿರ್ಬೋದು, ಅವರೆಲ್ಲರಿಗೂ ಅಪ್ಲಿಕೇಶನ್ ಫೀಸ್ 500 ರೂಪೀಸ್ ಆಗಿರುತ್ತೆ. ಸೊ ನೆಕ್ಸ್ಟ್ ಮೋಡ್ಸ್ ಆಫ್ ಫೀಸ್ ಪೇಮೆಂಟ್ ಬಂದ್ಬಿಟ್ಟು ಅಪ್ಲಿಕೇಶನ್ ಫೀಸ್ ನ ನೀವು ಓನ್ಲಿ ಆನ್ಲೈನ್ ಆಗಿ ಪೇ ಮಾಡಬೇಕಾಗಿರುತ್ತೆ. ವೆದರ್ ಇಟ್ ಈಸ್ ಇಂಟರ್ನೆಟ್ ಬ್ಯಾಂಕಿಂಗ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆರ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಅಥವಾ UPI ಇವುಗಳ ಮೂಲಕನೇ ನೀವು ಅಪ್ಲಿಕೇಶನ್ ಫೀಸ್ ನ ಪೇ ಮಾಡಬಹುದು. ಸೊ ಇಲ್ಲಿ ಯಾವುದು ಆಫ್ಲೈನ್ ಮೋಡ್ ಇಲ್ಲ, ನೆನಪಿರಲಿ. ನೆಕ್ಸ್ಟ್ ರಿಫಂಡ್ ಆಫ್ ಎಕ್ಸಾಮಿನೇಷನ್ ಫೀಸ್. ಇದು ಯಾರೆಲ್ಲ CBT1 ಎಕ್ಸಾಮ್ ಅಟೆಂಡ್ ಆಗ್ತೀರಾ ಅವರಿಗೆ ರಿಫಂಡ್ ಮಾಡ್ತಾರೆ. 400 ರೂಪೀಸ್ ಫಾರ್ ಜನರಲ್ ಮೆರಿಟ್ ಮತ್ತೆ OBC ಅಭ್ಯರ್ಥಿಗಳಿಗೆ. ಅಂಡ್ ರಿಮೈನಿಂಗ್ ಅಭ್ಯರ್ಥಿಗಳಿಗೆ 250 ರೂಪೀಸ್ ಫೀಸ್ ಚಾರ್ಜ್ ಮಾಡಿದ್ದಾರೆ, ಅವರಿಗೆಲ್ಲ 250 ರೂಪೀಸ್ ರಿಫಂಡ್ ಮಾಡ್ತಾರೆ. ಆಫ್ಟರ್ ಅಟೆಂಡಿಂಗ್ ದಿ ಫಸ್ಟ್ ಸ್ಟೇಜ್ CBT ಎಕ್ಸಾಮ್ ನೀವು ಅಟೆಂಡ್ ಮಾಡಿಲ್ಲ ಅಂತಂದ್ರೆ ನಿಮಗೆ ರಿಫಂಡ್ ಬರೋದಿಲ್ಲ, ನೆನಪಿರಲಿ. ಸೊ ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್, ರಿಕ್ರೂಟ್ಮೆಂಟ್ ಪ್ರೊಸೆಸ್. ಎ ಕ್ಯಾಂಡಿಡೇಟ್ ಕ್ಯಾನ್ ಅಪ್ಲೈ ಟು ಓನ್ಲಿ 1 RRB ಅಂಡ್ ಓನ್ಲಿ 1 ಆನ್ಲೈನ್ ಅಪ್ಲಿಕೇಶನ್ ಹ್ಯಾಸ್ ಟು ಬಿ ಸಬ್ಮಿಟೆಡ್. ಸೊ ಇಲ್ಲಿ ರೈಲ್ವೆದಲ್ಲಿ ಹಲವಾರು RRB ಬೋರ್ಡ್ಗಳಿವೆ. ಸೊ ಯಾವುದಾದ್ರೂ ಒಂದು RRB ಬೋರ್ಡ್ಗೆ ನೀವು ಅಪ್ಲೈ ಮಾಡಬಹುದು, ನೆನಪಿರಲಿ. ಸೊ ಈ ನೇಮಕಾತಿಗಳಲ್ಲಿ ಯಾವ ತರ ಸ್ಟೇಜಸ್ ಇರ್ತವೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಜ್ CBT ಅಂಡ್ ಸೆಕೆಂಡ್ ಸ್ಟೇಜ್ CBT, ದೆನ್ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ CBAT ಅಂತ ಏನು ಕರಿತೀರಿ. ದೆನ್ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ತದನಂತರ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಇದೇನು ಫಸ್ಟ್ ಸ್ಟೇಜ್ CBT1 ಎಕ್ಸಾಮ್ ಏನು ಕಂಡಕ್ಟ್ ಮಾಡ್ತಾರೆ, ಇದು ಜಸ್ಟ್ ನಿಮ್ಮ ಎಲಿಜಿಬಲ್ ಶಾರ್ಟ್ ಲಿಸ್ಟಿಂಗ್ ದಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಫಾರ್ CBT2. ಅಂದ್ರೆ CBT2 ಎಕ್ಸಾಮ್ಗೆ ಯಾರೆಲ್ಲ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ಗೆ ಅಂದ್ರೆ CBT2 ಎಕ್ಸಾಮ್ ಮಾಡೋದಕ್ಕೆ ಕೆಲವೊಂದು ಅಭ್ಯರ್ಥಿಗಳನ್ನ ಚೂಸ್ ಮಾಡೋದಕ್ಕೆ ಮಾತ್ರ CBT1 ಕನ್ಸಿಡರ್ ಮಾಡ್ತಾರೆ. ಅಂದ್ರೆ CBT1 ಜಸ್ಟ್ ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ ಅಷ್ಟೇ, ಫೈನಲ್ ಸೆಲೆಕ್ಷನ್ಗೆ ಇದು ಕನ್ಸಿಡರ್ ಆಗೋದಿಲ್ಲ. ಅಂಡ್ ಪ್ಯಾಟರ್ನ್ ಅಂಡ್ ಸಿಲೆಬಸ್ ಆಫ್ CBT1 ಏನಿರುತ್ತೆ ಅಂದ್ರೆ ಟೈಮ್ ಬಂದ್ಬಿಟ್ಟು 60 ನಿಮಿಷ ಇರುತ್ತೆ, ಅಂದ್ರೆ 1 ಗಂಟೆ. ನಂಬರ್ ಆಫ್ ಕ್ವಶನ್ಸು 75 ಇರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಕೂಡ 75 ಇರುತ್ತೆ. ಪ್ರತಿ ಪ್ರಶ್ನೆಗೆ 1 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಫಾರ್ ಈಚ್ ರಾಂಗ್ ಆನ್ಸರ್ 1/3 ನೆಗೆಟಿವ್ ಮಾರ್ಕ್ಸ್ ಹೋಗುತ್ತೆ ನಿಮ್ದು, ಅಂದ್ರೆ 0.33 ಸಮಥಿಂಗ್ ಆಗುತ್ತೆ. ಸೊ ಅದೇ ಈ ಎಕ್ಸಾಮು ಮಲ್ಟಿಪಲ್ ಶಿಫ್ಟ್ ಅಲ್ಲಿ ಆಗುತ್ತೆ. ಶಿಫ್ಟ್ A, ಶಿಫ್ಟ್ B, ಶಿಫ್ಟ್ C ಅಂತ ಇರುತ್ತೆ. ಸೊ ಮೇನ್ ಇಂಪಾರ್ಟೆಂಟು ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ
ಆಫ್ ನೆಕ್ಸ್ಟ್ ಸ್ಟೇಜ್ ಅಂದರೆ CBT 2ಗೆ ಎಲಿಜಿಬಿಲಿಟಿಗೆ CBT 1ಅಲ್ಲಿ ನೀವು ಮಿನಿಮಮ್ ಇಷ್ಟು ತೆಗಿಲೇಬೇಕು ಅಂತ ಇದೆ. ಫಾರ್ ಎಕ್ಸಾಂಪಲ್ UR ಆ್ಯಂಡ್ EWS ಅಭ್ಯರ್ಥಿಗಳಿಗೆ 40%, OBC ಅಭ್ಯರ್ಥಿಗಳಿಗೆ 30%, SC ಅಭ್ಯರ್ಥಿಗಳಿಗೆ 30%, ಆ್ಯಂಡ್ ನೆಕ್ಸ್ಟ್ ST ಅಭ್ಯರ್ಥಿಗಳಿಗೆ 25% ಇರುತ್ತೆ. ಸೊ CBT 1 ಎಕ್ಸಾಮ್ಗೆ ಈ 75 ಮಾರ್ಕ್ಸಿಗೆ ಎಕ್ಸಾಮ್ ನಡೆಯುತ್ತೆ. ಸಿಲೆಬಸ್ ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್ ಇರುತ್ತೆ, ಮತ್ತು ಮೆಂಟಲ್ ಎಬಿಲಿಟಿ ಇರುತ್ತೆ, ಮತ್ತು ಜನರಲ್ ಸೈನ್ಸ್ ಇರುತ್ತೆ, ಆ್ಯಂಡ್ ಲಾಸ್ಟ್ ಒನ್ ಜನರಲ್ ಅವೇರ್ನೆಸ್ ಇರುತ್ತೆ. ಸೊ ಸೆಕೆಂಡ್ ಸ್ಟೇಜ್ CBT 2, ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಶಾರ್ಟ್ ಲಿಸ್ಟೆಡ್ ಫಾರ್ CBT 2 ಶಾಲ್ ಬಿ ಲಿಮಿಟೆಡ್ ಟು 15 times ದಿ ನಂಬರ್ ಆಫ್ ವೇಕೆನ್ಸೀಸ್ ನೋಟಿಫೈಡ್ ಅಗೇನ್ಸ್ಟ್ ಈಚ್ RRB. ಅಂದ್ರೆ CBT 2 ಎಕ್ಸಾಮ್ಗೆ ಒಂದು ಪೋಸ್ಟ್ಗೆ 15 ಅಭ್ಯರ್ಥಿಗಳನ್ನ ಮಾತ್ರ ಕರೀತಾರೆ. ಯಾರೆಲ್ಲ CBT 1 ಕ್ವಾಲಿಫೈ ಮಾಡಿದಾರ ಅದರಲ್ಲಿ 15 ಮಂದಿ ಅಷ್ಟೇ. ಅಂಡ್ ನೆಕ್ಸ್ಟ್ CBT 2 ಪ್ಯಾಟರ್ನ್ ಏನಿರುತ್ತೆ ಮತ್ತೆ ಸಿಲೆಬಸ್ ಏನಿರುತ್ತೆ ಅಂತ ನೋಡೋಣ. CBT 2 ಅಲ್ಲಿ 2 ಪಾರ್ಟ್ ಇರುತ್ತೆ, ಪಾರ್ಟ್ A ಮತ್ತು ಪಾರ್ಟ್ B. ಟೋಟಲ್ ಟೈಮ್ ಬಂದ್ಬಿಟ್ಟು 2.5 ಗಂಟೆ ಇರುತ್ತೆ. ಅಂಡ್ ಟೋಟಲ್ ಕ್ವಶನ್ಸ್ 175 ಇರುತ್ತೆ. ಪಾರ್ಟ್ A ಸಮಯ 90 ನಿಮಿಷ 100 ಕ್ವಶನ್ಸ್ ಇರ್ತವೆ, ಮತ್ತು ಪಾರ್ಟ್ B 60 ನಿಮಿಷ 75 ಕ್ವಶನ್ ಇರುತ್ತೆ. ಆ್ಯಂಡ್ ಅಗೇನ್ ಇಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ 1/3 ಇರುತ್ತೆ. ಸೊ ಇಲ್ಲಿ ಕೂಡ ಮಿನಿಮಮ್ ಪಾಸ್ ಪರ್ಸೆಂಟೇಜ್ ಫಾರ್ ಎಲಿಜಿಬಿಲಿಟಿ ಇರುತ್ತೆ. ಸ್ಕ್ರೀನ್ ನಲ್ಲಿ ನೀವು ನೋಡಬಹುದು ಸ್ನೇಹಿತರೆ. ಆ್ಯಂಡ್ ಸಿಲೆಬಸ್ ಫಾರ್ ಪಾರ್ಟ್ A ಪೇಪರು ಮ್ಯಾಥಮೆಟಿಕ್ಸ್ ಇರುತ್ತೆ, ಸೆಕೆಂಡ್ ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಇರುತ್ತೆ, ಅಂಡ್ ಥರ್ಡ್ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಇರುತ್ತೆ. ಅಂಡ್ ಸಿಲೆಬಸ್ ಫಾರ್ ಪಾರ್ಟ್ B ಏನಂತಂದ್ರೆ ಪಾರ್ಟ್ B ಈಸ್ ಅ ಕ್ವಾಲಿಫೈಯಿಂಗ್ ಟೆಸ್ಟ್ ಇನ್ ನೇಚರ್, ಅಂದ್ರೆ ಟ್ರೇಡ್ ಸಿಲೆಬಸ್ ಏನಿರುತ್ತೆ. ಸೊ ಇಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಪರ್ಸೆಂಟೇಜ್ 35% ತಗೊಳ್ಳೇಬೇಕು, ಯಾವುದೇ ಕ್ಯಾಟಗರಿ ಆಗಿರಲಿ ಅಥವಾ ಕಮ್ಯುನಿಟಿ ಆಗಿರಲಿ. ಇಲ್ಲಿ ಡಿಗ್ರಿ ಮತ್ತು ಡಿಪ್ಲೊಮಾ ಮುಗಿಸಿರೋರು ಯಾವ್ದಾದ್ರು ಒಂದು ಟ್ರೇಡ್ ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಈ ಸ್ಕ್ರೀನ್ ಅಲ್ಲಿ ನೀವು ನೋಡಬಹುದು ಕ್ವಾಲಿಫಿಕೇಶನ್ ಆಫ್ ಕ್ಯಾಂಡಿಡೇಟ್, ಮತ್ತೆ ನೆಕ್ಸ್ಟ್ ಕಾಲಮ್ ನಲ್ಲಿ ಟ್ರೇಡ್ ಆರ್ ಸಬ್ಜೆಕ್ಟ್ ಆಫ್ ಚಾಯ್ಸ್ ಫಾರ್ ಪಾರ್ಟ್ B. ಪಾರ್ಟ್ B ಕ್ವಶನ್ ಪೇಪರ್ಗೆ ನೀವು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ಗೆ ನೀವು ಎಲೆಕ್ಟ್ರಿಷಿಯನ್ ಟ್ರೇಡ್ ನ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್. ಸೊ ಯಾವ್ದಾದ್ರು ಒಂದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೆಕ್ಸ್ಟ್ CBAT ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ. ಇದರಲ್ಲಿ ಒಂದು ಪೋಸ್ಟ್ಗೆ 8 ಅಭ್ಯರ್ಥಿಗಳನ್ನ ಕರೀತಾರೆ. ಸೊ ಇಲ್ಲಿ ಸೆಲೆಕ್ಟ್ ಆಗಿರೋ ಅಭ್ಯರ್ಥಿಗಳು ವಿಷನ್ ಸರ್ಟಿಫಿಕೇಟ್ ನ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಡ್ಯೂರಿಂಗ್ ದಿ CBAT. ಸೊ ಫೈನಲ್ ಮೆರಿಟ್ ಲಿಸ್ಟ್ ಏನ್ ರೆಡಿ ಮಾಡ್ತಾರೆ ಅದನ್ನ ಹೇಗೆ ಮಾಡ್ತಾರೆ ಅಂತಂದ್ರೆ, ನೀವೇನು CBT 2 ಎಕ್ಸಾಮ್ ಬರೀತೀರಾ ಅದರಲ್ಲಿ ಪಾರ್ಟ್ A ನ ಕನ್ಸಿಡರ್ ಮಾಡ್ತಾರೆ. ಅಂದ್ರೆ 70% ವೇಟೇಜು ಪಾರ್ಟ್ A ಇಂದ ಕನ್ಸಿಡರ್ ಮಾಡ್ತಾರೆ. ರಿಮೈನಿಂಗ್ 30% ವೇಟೇಜು ಇದೇನು CBAT ಎಕ್ಸಾಮ್ ಮಾಡ್ತಾರೆ ಅದರಿಂದ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೀತಾರೆ. ಏನು CBT ಪಾರ್ಟ್ A ಆಫ್ CBT 2 ಅಲ್ಲಿ ಸ್ಕೋರ್ ಮಾಡ್ತೀರಾ ಅದರ ಬೇಸಿಸ್ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಕರೀತಾರೆ. ಸೊ ಯಾವೆಲ್ಲ RRB ಬೋರ್ಡ್ಗಳಿವೆ ಅಂತ ನೀವು ಇಲ್ಲಿ ನೋಡ್ಬೋದು. ಅಹಮದಾಬಾದ್ ಆಗಿರ್ಬೋದು, ಭುವನೇಶ್ವರ ಆಗಿರ್ಬೋದು, ಗುವಾಹಟಿ ಆಗಿರ್ಬೋದು, ಮುಂಬೈ ಆಗಿರ್ಬೋದು, ಹೀಗೆ ಹಲವಾರು ಸ್ಟೇಟ್ಗಳ RRB ಬೋರ್ಡ್ಗಳಿವೆ. ಸೊ ನಮ್ಮ ಕರ್ನಾಟಕದ್ದು ಬೆಂಗಳೂರು ಬೋರ್ಡ್ ಇದೆ. ಸೊ ಇಲ್ಲಿ ನೋಡ್ಬೋದು RRB www.rrbnc.gov.in ಅಂತ. ಸೊ ಇಲ್ಲಿ RRB ಆ್ಯಂಡ್ ಝೋನ್ ವೈಸ್ ವೇಕೆನ್ಸಿ ನೋಡೋದಾದರೆ ನಮ್ಮ ಕರ್ನಾಟಕದ RRB ಬೋರ್ಡ್ ಆದ ಬೆಂಗಳೂರಲ್ಲಿ SWR ಝೋನಲ್ಲಿ ಬರುತ್ತೆ. ಸೌದರ್ನ್ ವೆಸ್ಟರ್ನ್ ರೈಲ್ವೆ ಅಂತ ಆ ಝೋನಲ್ಲಿ ಬರುತ್ತೆ. ಸೊ ಇಲ್ಲಿ ಬೆಂಗಳೂರು ಬೋರ್ಡಲ್ಲಿ ಒಟ್ಟು 473 ವೇಕೆನ್ಸಿಗಳಿವೆ, ಹುದ್ದೆಗಳಿವೆ. ಇದರಲ್ಲಿ 186 ಅನ್ರಿಸರ್ವ್ಡ್ ಕ್ಯಾಟಗರಿಗೆ, SCಗೆ 72, STಗೆ 35, ಹಾಗೆ OBC ಅಭ್ಯರ್ಥಿಗಳಿಗೆ 127 ಮತ್ತು EWS ಅಭ್ಯರ್ಥಿಗಳಿಗೆ 53. ಸೊ ಒಟ್ಟು 473 ಹುದ್ದೆಗಳಿವೆ. ಸೊ ಇಲ್ಲಿ ಕೊಟ್ಟಿರೋ ಎಲ್ಲ ಬೋರ್ಡ್ಗಳಲ್ಲಿ ಥರ್ಡ್ ಹೈಯೆಸ್ಟ್ ವೇಕೆನ್ಸೀಸ್ ನಮ್ಮ RRB ಬೆಂಗಳೂರಲ್ಲೇ ಇವೆ. ಸೊ RRB ಬೆಂಗಳೂರಲ್ಲಿ ಆಲ್ಮೋಸ್ಟ್ 90% ಪೋಸ್ಟ್ಗಳನ್ನು ಹೊರ ರಾಜ್ಯದ ಅಭ್ಯರ್ಥಿಗಳನ್ನೇ ಕ್ರ್ಯಾಕ್ ಮಾಡ್ತಾರೆ. ಹಾಗೆ ಮಾಡೋಕ್ಕೆ ಬಿಡಬೇಡಿ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ದಯವಿಟ್ಟು ಈ ಒಂದು ಎಕ್ಸಾಮ್ಗೆ ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ SC ST ಅಭ್ಯರ್ಥಿಗಳಿಗೆ ಕಾಸ್ಟ್ ಸರ್ಟಿಫಿಕೇಟ್ ಫಾರ್ಮ್ಯಾಟ್ ಯಾವ ಥರ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ, ನೀವು ನೋಡ್ಬೋದು. ಫಾರ್ಮ್ಯಾಟು ಇಂಗ್ಲೀಷಲ್ಲಿ ಇರಬೇಕು, ನೀವು ನೋಡ್ಬೋದು. ಅದೇ ಥರ OBC ಸರ್ಟಿಫಿಕೇಟ್ ಬಂದುಬಿಟ್ಟು ಈ ಥರ ಇರಬೇಕು. ಆ್ಯಂಡ್ EWS ಅಭ್ಯರ್ಥಿಗಳು ಇದ್ದರೆ ಇನ್ಕಮ್ ಆ್ಯಂಡ್ ಆ್ಯಸೆಟ್ ಸರ್ಟಿಫಿಕೇಟ್ ಅಂತ ನಾಡ ಕಚೇರಿಯಲ್ಲಿ ಸಿಗುತ್ತೆ. ಇದು ಈ ಥರ ಫಾರ್ಮ್ಯಾಟಲ್ಲಿ ಇರಬೇಕು. ಸೊ ಇಲ್ಲಿ ಮೆಡಿಕಲ್ ಸರ್ಟಿಫಿಕೇಟ್ ಇದು ಬೇಕೇ ಬೇಕು, ನೆನಪಿರಲಿ.